ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ದಾರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನೊಂದು ಹೊಸ ವಿಚಾರವನ್ನು ತಗೊಳ್ಳೋಣ. ಕಳೆದ ಸಾರಿ ನಿಮಗೆ ಒಂದು ಗುರು ಶಿಷ್ಯರ ಸಂಬಂಧವನ್ನು ಹೇಳಿದ್ದೆ. ಈಗ ಮುಂದುವರೆದ ಭಾಗವಾಗಿ ಬೇರೆ ವಿಷಯವನ್ನು ತಗೊಳ್ಳೋಣ. ಮಾತಿನ ಹಿರಿಮೆ. ಇವತ್ತಿನ ವಿಷಯ ಮಾತಿನ ಹಿರಿಮೆ. ಬಹಳ ಹಿಂದೆ ಮಾನವನಿಗೂ ಅನಾಗರಿಕನಾಗಿ ವನವಾಸಿಯಾಗಿದ್ದಾಗ ಕೇವಲ ಕೆಲವು ಶಬ್ದಗಳ ಮೂಲಕ ತನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದ. ಕ್ರಮೇಣ ನಾಗರಿಕತೆ ಬೆಳೆಯತೊಡಗಿದಂತೆ ಈ ಶಬ್ದಗಳ ಬಳಕೆಯ ವ್ಯಾಪ್ತಿ ಹರಡಿ ಅವುಗಳಿಗೆ ವಿವಿಧ ಅರ್ಥ ಕೊಡಲಾಯಿತು. ಕೇವಲ ತಾನು ತನ್ನವ ರೊಡನಿದ್ದ ಮಾನವ ತನ್ನ ವಲಯದಿಂದ ಹೊರಬರಲು, ಇತರರೊಡನೆ ಸಂಪರ್ಕಿಸಲು, ತನ್ಮೂಲಕ ಸಮಾಜ ಬೆಳವಣಿಗೆಯಾಗಲು ಮಾತು ಕಾರಣವಾಯಿತು. ಅಂದರೆ ಏನು ಮಾಡ್ತಿದ್ದ? ಹಿಂದೆ ಮಾನವನಿದ್ದ, ಮೊದಲು ಮಾತೇ ಬರ್ತಿರಲಿಲ್ಲ. ಮಂಗನಿಂದ ಮಾನವ ನಾವೆಲ್ಲ ಕೇಳಿದ್ದೀವಲ್ಲ, ಮಂಗನಿಂದ ಮಾನವ ಮಾತೆಲ್ಲ ಬರ್ತಿರಲಿಲ್ಲ. ಅವನೇನು ಬರ್ತಾ ಏನಾಯಿತು ಅಂದರೆ ಸ್ವಲ್ಪ ಹೊರಗಡೆ ಬರ್ತಾ ಏನಾಗಿತ್ತು, ಕೇವಲ ತಾನು ತನ್ನವಂತ ಮಾತು ಬಂತು. ಕೊನೆಗೆ ಎಲ್ಲರೂ ಜನಗಳ ಹೊರಗಡೆ ಬರಲು ಪ್ರಾರಂಭ ಮಾಡ್ದ, ಮತ್ತು ಇದರೊಂದಿಗೆ ಬೆರೆಯಲು ಪ್ರಾರಂಭ ಮಾಡ್ದ. ಜೊತೆಗೆ ತನ್ನ ಮೂಲಕ ಏನು ಸಮಾಜ ಬೆಳವಣಿಗೆಯಾಗಲು ಮತ್ತು ಕಾರಣವಾಯಿತು. ತನ್ನ ಮೂಲಕ ಏನಾಯಿತು? ಸಮಾಜದ ಬೆಳವಣಿಗೆಯಾಗಲು ಮಾತು ಕಾರಣ ಆಯಿತು. ಸಮಾಜ ಬೆಳವಣಿಗೆ ಆಗಲು ಮಾತು ಬೇಕಲ್ಲ. ಯಾಕೆಂದರೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದಾಗ ಮಾತು ಇರಲೇಬೇಕು. ಮಾತಿಲ್ಲ ಅಂದರೆ ಇವತ್ತು ಏನು ಕೆಲಸನೂ ಆಗಲ್ಲ. ಕೈ ಸೊನ್ನೆ ಬಾಯಿ ಸೊನ್ನೆ ಮುಖಾಂತರ ಆಗುತ್ತಾ ಕೆಲಸ? ಆಗೋದಿಲ್ಲ. ಏನೋ ಸಣ್ಣ ಪುಟ್ಟ ಏನೋ ಎಮರ್ಜೆನ್ಸಿ ಅಂದರೆ ಬರೆದು ತೋರ್ಬೋದು ಅಲ್ವಾ? ಇವತ್ತು ಅದೂ ಇದೆ. ಏನು ಕೆಲವರು ಯಾರಿಗೆ ಬರೀ ಮಾತಾಡೋಕ್ಕೆ ಬರಲ್ಲ, ಅವ್ರೇನು ಮಾಡ್ತಾರೆ? ಬರೆದು ತೋರ್ತಾರೆ. ಕೆಲವರು ಮೌನ ಆಚರಣೆ ಮಾಡೋದು ಕೂಡ ಬರೆದು ವಿಷಯಗಳನ್ನು ಹೇಳ್ತಾರೆ. ಆದರೆ ಇದು ಹಿಂದೆ ಕಾಲದಲ್ಲಿ ಆ ಥರ ಇತ್ತು. ನಮ್ಮದು ಮಾತೆಲ್ಲ ಬರ್ತಿರಲಿಲ್ಲ. ಬರ್ತಾ ಏನಾಯ್ತು, ಜನಗಳ ಜೊತೆ ಬೆರೆಯಲು ಪ್ರಾರಂಭ ಮಾಡಿದ್ರು. ಜನಗಳ ಜೊತೆ ಬೆರೆಯಲು ಪ್ರಾರಂಭ ಮಾಡಿದಂಥ ಏನಾಯಿತು ಅಂದರೆ, ಆದರೆ ಮಾತಿನ ಉಗಮದ ಉದ್ದೇಶ ಪರಸ್ಪರ ಸ್ನೇಹ ಬಾಂಧವ್ಯಗಳಿಗೆ ಮೂಲ ಎಂದಾಯಿತು. ಪರಸ್ಪರ ನಮ್ಮ ಏನಕ್ಕೆ ಬೇಕು ನಾವು ಅಂತೀವಿ? ಏನಂತ? ಪರಸ್ಪರ ಸ್ನೇಹ ಸಂಬಂಧ ಬಾಂಧವ್ಯಗಳಿಗೆ ನಮ್ಮ ಒಂದು ಉತ್ತಮ ಒಡನಾಟಕ್ಕೆ ಸಾಕ್ಷಿಯಾಗಬೇಕು ಅನ್ನೋದು ಎಲ್ಲರ ಭಾವನೆ ಎಂದಾಯಿತು ಅಲ್ವಾ? ಆದರೆ ಇದೇ ಮಾತು ನೋಡಿ, ಮಾತು ಏನಕ್ಕಿರಬೇಕು? ಒಳ್ಳೆ ಪ್ರೀತಿ ವಿಶ್ವಾಸ ಗಳಿಸ್ಕೊಳ್ಳೋದಕ್ಕೆ ಮಾತಾಡಬೇಕು, ಹೌದಲ್ವಾ? ಆದರೆ ಬರ್ತಾ ಏನಾಯಿತು? ಆದರೆ ಇದೇ ಮಾತು ಪರಸ್ಪರ ದ್ವೇಷ, ಅಸೂಯೆ, ಹಿಂಸಾಚಾರಗಳು ಕಾರಣವಾಗತೊಡಗಿತು. ವ್ಯಕ್ತಿಯ ವೈಯಕ್ತಿಕ ಉನ್ನತಿಗೆ ಕಾರಣವಾಗಬಲ್ಲ ಇದು ದುರುಪಯೋಗಕ್ಕೆ ಒಳಪಟ್ಟು ಅವನ ಅವನತಿಗೂ ಕಾರಣವಾಗತೊಡಗಿತು. ನೋಡಿ ಏನು ಹೇಳ್ತಾರೆ, ಮೊದಲೆಲ್ಲ ಅಷ್ಟು ಪ್ರೀತಿ ವಿಶ್ವಾಸಕ್ಕೆ ಮಾತು ಮಾಡೋದು ಅಂತ ತಿಳ್ಕೊಂಡಿದ್ದಂಥ ಇದು ಕೊನೆಗೆ ಬರ್ತಾ ಎಲ್ಲಿಗೆ ಬಂತು ಈ ಮಾತು ಅನ್ನೋದು? ಪರಸ್ಪರ ದ್ವೇಷಕ್ಕೆ ಬರುತ್ತೆ, ಅಸೂಯೆಗೆ ಬರುತ್ತೆ, ಹಿಂಸಾಚಾರಗಳಿಗೂ ಬರುತ್ತೆ, ಕಾರಣವಾಗತೊಡಗಿತು. ಜೊತೆಗೆ ಎಲ್ಲ ಏನು ಮಾಡ್ತು? ಅವನತಿಗೂ ಕೂಡ ಕಾರಣವಾಗತೊಡಗಿತು. ಅವನತಿಗೆ ಅವನೇ ಕಾರಣ ಆಗ್ದ. ಆದ್ದರಿಂದಲೇ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಮನೆ ಕೆಡಿಸಿತು. ನೋಡಿ ಏನೋ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಮಾತು ಏನು ಮಾಡ್ತು? ಮಾತು ಮನೆ ಕೆಡಿಸ್ತು. ಮಾತು ಬಲ್ಲವನೇ ಜಾಣ. ಆಯಿತಾ? ಮಾತು ಮನೆ ಕೆಡಿಸಂದರೆ ಗೊತ್ತಲ್ಲ, ಮಾತು ಆಡಿದ್ರೆ ಎಷ್ಟು ಆಡ್ತಾ ಹೋಗ್ತದೆ, ಅದು ಮನೆ ಮುರಿದೋಗ್ತವೆ, ಮನೆಯೇ ಮುರಿದೋಗ್ತವೆ, ಒಂದಕ್ಕೊಂದಿಗೆ ಅದು ದೊಡ್ಡ ರದ್ದಾಂತವೇ ಆಗೋಗುತ್ತೆ. ಅದರಿಂದ ಮಾತು ಮನೆ ಕೆಡಿಸಿತು, ಮಾತು ಬಲ್ಲವನೇ ಜಾಣ ಎಂದೆಲ್ಲ ಗಾದೆಗಳನ್ನು ಹೊಸದೆನ್ನಬಹುದು. ಈ ಗಾದೆಗಳನ್ನು ಕೂಡ ಹೊಸದೆನ್ನಬಹುದು, ಎಲ್ಲ ಹೊಸದೆನ್ಬೋದು. ಇಲ್ಲಾಂದರೆ ಇದೆಲ್ಲ ಹಿಂದೆ ಹಿರಿಯರು ಹೇಳಿರೋದೆ. ನಮ್ಮ ಇಂದಿನ ಯುವ ಜನಾಂಗವು ಹೋಲಿಸಿದರೆ ಮಾತಿನ ರೀತಿಯಲ್ಲಿ ಭಾಳಷ್ಟು ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ನೋಡಿ, ಇಂದಿನ ಜನಗಳಿಗೂ ಈಗಿನ ಜನಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಭಾಳಷ್ಟು ನಾವು ಗಮನಿಸ್ಬೋದು. ಆಯಿತಾ? ಹಿರಿಯ ಜನಾಂಗ ಮಾತ್ರವೇ ಜ್ಯೋತಿರ್ಲಿಂಗವೆಂಬ ಭಾವನೆ ಇತ್ತು. ಹಿರಿಯರು, ಜ್ಞಾನಿಗಳು, ಉಪಾಧ್ಯಾಯರು, ಕಿರಿಯರು ಹೀಗೆ ನಾನಾ ರೀತಿಯ ಜನರೊಂದಿಗೆ ಅವರವರ ಸ್ಥಾನಮಾನಗಳಿಗೆ ತಕ್ಕಂತೆ ಗೌರವಯುತವಾಗಿ ಮಾತಾಡುತ್ತಿದ್ದರು. ನೋಡಿ, ಆಗ ಹಿಂದಿನವ್ರು ಹೇಗಿದ್ದರು? ಅವರ ಸ್ಥಾನಮಾನಗಳು ಹಿರಿಯರು ಕಿರಿಯರು ಹೇಗೆ ಇರಲಿ, ಅವರವರ ಗೌರವಯುತವಾಗಿ ಅವ್ರ ಸ್ಥಾನಮಾನಕ್ಕೆ ತಕ್ಕಂತೆ ಮಾತಾಡ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಆಗಿಲ್ಲ. ಹೇಗೆ ಬಾಯಿಗೆ ಬರ್ತದೆ ಹಾಗೆಯೇ ಮಾತಾಡ್ತಾರೆ. ಇದು ಇವತ್ತಿನ ಒಂದು ದುರಂತ. ಸಮಾಜದಲ್ಲಿ ನಾವು ಅದೊಂದು ನೋಡ್ತಾ ಇದ್ದೀವಿ. ಅದು ಆಗಬಾರ್ದು ಅನ್ನೋದು ಉದ್ದೇಶಕ್ಕೆ ನಾನು
ಇದನ್ನು ನಾನು ಮುಂದೆ ತರ್ತಾ ಇದ್ದೀನಿ. ಆದರೆ ಇನ್ನು ಮುಂದಿನ ಯುವ ಜನಾಂಗ ಆದರೂ ಇದು ಒಳ್ಳೆಯದಾಗಲಿ, ಯಾರಾದರೂ ಒಂದು ದಿನ ಕೇಳಿದಾಗ ಇಂಥ ವಿಷಯಗಳನ್ನು ನಾವು ಕಲಿಬೇಕು ಅನ್ನೋ ವಿಷಯವನ್ನು ಕಲೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಷಯವನ್ನು ಇಂಥ ವಿಚಾರಗಳನ್ನೇ ಏನು ಒಂದು ನೀತಿ ಪಾಠವನ್ನೇ ನೀತಿ ರೂಪದಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಮಾರಲು ನೀತಿ ಪಾಠವಾಗಿ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಉದ್ದೇಶಗಳಿಗಾಗಿ ನಾನು ಇಂಥ ಒಂದು ಇದನ್ನು ನೀಡ್ತಾ ಇದ್ದೀನಿ, ಸಂದೇಶವನ್ನು ಕೊಡ್ತಾಯಿದ್ದೀನಿ. ದಯಮಾಡಿ ಇದು ಎಲ್ಲರೂ ಸ್ವೀಕರಿಸಿ ಮಾಡಬೇಕು. ಯಾರು ಯುವಕರಿದ್ದಾರೆ ಅವರಂತೂ ಖಂಡಿತ ಇದನ್ನು ಪಡ್ಕೋಬೇಕು, ಆಯಿತಾ? ಅಷ್ಟು ಹೇಳ್ತಾ ಹಿಂದೇನು ಮಾಡಿದ್ರು, ಜ್ಞಾನಿಗಳು, ಉಪಾಧ್ಯಾಯರು, ಕಿರಿಯರು ಹೀಗೆ ನಾನಾ ರೀತಿಯ ಜನರೊಂದಿಗೆ ಅವರವರ ಸ್ಥಾನಮಾನಗಳಿಗೆ ತಕ್ಕಂತೆ ಗೌರವಯುತವಾಗಿ ಮಾತಾಡುತ್ತಿದ್ದರು. ಇದಕ್ಕೆ ಕಾರಣ ಅವರಲ್ಲಿದ್ದ ವಿಶಾಲ ಭಾವನೆಗಳು. ಮುಖ ಮನಸ್ಸಿನ ಕನ್ನಡಿಯಂತೆ. ಮುಖ ಹೇಳ್ತಾರಲ್ಲ, ಮುಖ ನೋಡಿದ ತಕ್ಷಣ ಹೇಳಿದ್ರೆ ಮುಖ ಇದೆಯಲ್ಲ ಮನಸ್ಸಿನ ಕನ್ನಡಿ ಇದ್ದಂತೆ, ಕನ್ನಡಿ ಎಂಬಂತೆ ಮಾತು ನಮ್ಮ ಭಾವನೆಯ ಪ್ರತೀಕ. ಮಾತು ನಮ್ಮ ಮಾತಿನ ಪ್ರತೀಕ ಅಂತ ಹೇಳ್ತಾನೆ. ಯಾರು ಮುಂದೆ ಹೇಳ್ತಾರೆ ನೋಡಿ, ವರಕವಿ ಹೇಳ್ತಾರೆ, ದ ರಾ ಬೇಂದ್ರೆಯವರು ನಾದದ ಮೂಲಭಾವ ಕೋಮಲವಾದ ಭಾವವಿದ್ದಲ್ಲಿ ಮೃದುವಾದ ಮಾತು ಬರುತ್ತದೆ ಅಂತ ಹೇಳ್ತಾರೆ. ನೋಡು, ದ ರಾ ಬೇಂದ್ರೆಯವರು ಏನು ಹೇಳ್ತಾರೆ, ನಾದದ ಮೂಲಭಾವ ಕೋಮಲವಾದ ಭಾವವಿದ್ದಲ್ಲಿ ನಾದದ ಮೂಲಭಾವ ಇದೆಯಲ್ಲ ಅದೇನು ಹೇಳ್ತಾನೆ, ಮೂಲಭಾವ ಕೋಮಲವಾದ ಅಂದರೆ ಸುಂದರವಾಗಿದ್ದಲ್ಲಿ, ಅದೇನು ಭಾವ ಇದ್ದಲ್ಲಿ ಅದರಲ್ಲೂ ಮೃದುವಾದ ಮಾತು ಬರುತ್ತದೆ ಎಂದಿದ್ದಾರೆ, ಆಯಿತಾ? ಇಲ್ಲಿಗೆ ಈ ವಿಚಾರನ ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಇಲ್ಲಿಗೆ ಎಪಿಸೋಡನ್ನು ಮುಗಿಸಿ ಮುಂದಿನ ಎಪಿಸೋಡಲ್ಲಿ ಹಾಗೆ ಇದು ಮುಂದುವರೆದ ಭಾಗವನ್ನು ತಗೋತೀನಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇ ಬಾರಿಗೆ ನೋಡ್ತೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.